ವೆಲ್ಕಮ್ ಟು ನೆರಳು ಫಾರ್ಮ್ಸ್. ತುಂಬ ಜನಕ್ಕೆ ಜೀವನದಲ್ಲಿ ಒಂದು ಮನೆ ಕಟ್ಟಬೇಕಂತ ಆಸೆ ಇದ್ರೂ ಕೂಡ ಮತ್ತೊಂದು ಆಸೆ ಮಹಾದಾಸೆ ಇರುತ್ತೆ. ತೋಟದ ಮನೆ ಕಟ್ಟಬೇಕು, ನಮ್ಮದೇ ಆದಂಥ ಒಂದು ಸ್ವಂತ ಜಮೀನು ಇರಬೇಕು, ಅಲ್ಲಿ ನಮ್ಮ ಫ್ಯಾಮಿಲಿ ಸಮೇತ ವಾಸ ಮಾಡಬೇಕು, ಅದು ಸ್ವಲ್ಪ ಸಿಟಿಗೆ ಹತ್ರ ಆಗಿರಬೇಕು ಅಂತ ಅಂಥ ಜನರಿಗೆ ಕನಸು ಮಾಡುವಂಥ ಒಂದು ಪ್ರಾಪರ್ಟಿಗೆ ನಾನು ವಿಸಿಟ್ ಮಾಡಿದ್ದೀನಿ. ಅದೇ ನೆರಳು ಫಾರ್ಮ್ಸ್. ಇಲ್ಲಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ನಮ್ಮ ಜೊತೆ ರಾಹುಲ್ ಅವರಿದ್ದಾರೆ. ಕಂಪ್ಲೀಟ್ ಈ ಫಾರ್ಮ್ ಲ್ಯಾಂಡ್ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಬನ್ನಿ ಅವರನ್ನೇ ಮಾತಾಡ್ಸೋಣ. ಬೆಂಗಳೂರಿಂದ ಔಟ್ಸ್ಕಟ್ಸಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ ಪೀಸ್ಫುಲ್ ಆಗಿ ಜೀವನ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರು ಕನಸು. ಅದ್ರ ಜೊತೆಗೆ ವೀಕೆಂಡ್ ಬಂತು ಅಂತ ಹೇಳಿದ್ರೆ ಫ್ಯಾಮಿಲಿ ಜೊತೆ ಎಲ್ಲರ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ರೆಸಾರ್ಟು ರೆಸ್ಟೋರೆಂಟಿಗೆ ಹೋದರೆ ₹1000 ಖರ್ಚಾಗುತ್ತೆ. ಅದನ್ನೆಲ್ಲ ಸೇವ್ ಮಾಡಬೇಕು, ರೆಸಾರ್ಟ್ನೇ ಮನೆ ಮಾಡ್ಕೊಂಡ್ರೆ ಹೇಗಿರುತ್ತೆ ಅಂಥದ್ದೊಂದು ಫಾರ್ಮ್ಗೆ ನಾನು ನಿಮ್ಮನ್ನು ಕರ್ಕೊಂಡ್ಬಂದಿನಿ. ಇವರೇ ಮಿಸ್ಟರ್ ರಾಹುಲ್ ಅಂತ. ನಮಸ್ಕಾರ ಸರ್. ನೆರಳು ಫಾರ್ಮ್ ಅಂತ ಹೆಸರೇ ತುಂಬ ಅದ್ಭುತವಾಗಿದೆ. ಏನು ಸರ್ ಕಾನ್ಸೆಪ್ಟ್ ಇದು? ಮೇಡಮ್, ನೆರಳು ಫಾರ್ಮ್ಸು ನಾವು ಈಗ ನೋಡ್ತಾ ಇದ್ದೀರಾ ನೀವು, ಇದು ಅದ್ಭುತವಾದಂಥ ಒಂದು ಆರ್ಚ್ನ ನಾವು ಡೆವಲಪ್ ಮಾಡಿದ್ದೀವಿ ಒಂದು ದೇಸಿ ವಿಲೇಜ್ ಟೀಮಲ್ಲಿ. ಇಲ್ಲಿಂದ ನೀವು ಹಿಂಗೆ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ಒಂದು 30 acres, ಆಲ್ಮೋಸ್ಟ್ 146 ಪ್ಲಾಟ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ನಿಮಗೆ ವಿಧವಾದಂಥ ತಳಿಗಳು ನಾವು ಹಣ್ಣಿನ ಗಿಡಗಳಾಗಿರ್ಬೋದು ಮತ್ತು ಟಿಂಬರ್ ಪ್ಲ್ಯಾಂಟ್ಸ್ ಎಲ್ಲ ಪ್ಲಾಂಟೇಶನ್ಸ್ ಮಾಡಿದ್ದೀವಿ. ಸರ್ ಡೈರೆಕ್ಟ್ ಒಂದೇ ಖಾತಾನ ಸರ್ ಎಲ್ಲದಕ್ಕೂ, ಹೇಗೆ ಸರ್? ಮೇಡಮ್, ಎಲ್ಲದಕ್ಕೂ ಒಂದೇ ಖಾತೆ. ಓನರ್ಶಿಪ್ ನನ್ನ ಹೆಸರಲ್ಲೇ ಇದೆ. ನಾನೇ ಯಾರು ತೊಗೊತಾರೋ ಅವ್ರಿಗೆ ನನ್ನ ಕಡೆಯಿಂದನೇ ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟ್ರೇಷನ್ ರೆಡಿ ಇದೆ. ಓಕೆ, ಅಂದರೆ ರೆಡಿ ಟು ಮೂವ್. ಹಾಗಾದರೆ ಯಾರು ಬಂದ್ರೂ ಕೂಡ ಇಲ್ಲಿ ಮನೆ ಕಟ್ಕೊಬೋದು? ಹೌದು. ಆಲ್ರೆಡಿ ಈಗ ನಮ್ಮ ಕಸ್ಟಮರ್ಸ್ ಆಲ್ರೆಡಿ ಒಂದು 4-5 ಜನ ಮನೆ ಕಟ್ತಾ ಇದ್ದಾರೆ. ಒಂದು ಮನೆ ಆಲ್ರೆಡಿ ಈಗ ನೆಕ್ಸ್ಟ್ ಮಂತು ಓಪನಿಂಗ್ ಸೆರೆಮನಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸರ್ ಪ್ಲಾಟ್ಸ್ ಎಲ್ಲ ಯಾವೆಲ್ಲ ಡೈಮೆನ್ಷನಲ್ಲಿದೆ ಸರ್? ಮೇಡಮ್, ಪ್ಲಾಟ್ಸು ಮಿನಿಮಮ್ ಸೈಜ್ ಬಂದು 6000 ಸ್ಕ್ವೇರ್ ಫೀಟಿಂದ ನಿಮಗೆ 20,000 ಸ್ಕ್ವೇರ್ ಫೀಟ್ವರೆಗೂ 1 ಎಕರೆವರೆಗೂ ಇದೆ. ನೀವು ಆಲ್ಮೋಸ್ಟು ಮಿನಿಮಮ್ 6000 ಸ್ಕ್ವೇರ್ ಫೀಟ್ ಯಾಕೆ ಅಂದರೆ ನಿಮ್ಮ ಹೆಸರಿಗೆ RTC ಎನ್ರೋಲ್ ಮಾಡಬೇಕು. RTC ಅನ್ನೋದು ರೆಕಾರ್ಡ್ ಆಫ್ ರೈಟ್ಸು, ಅದನ್ನು ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡುತ್ತೆ. ಒನ್ಸ್ ನೀವು ಪರ್ಚೇಸ್ ಮಾಡಿದಾಗ ನಿಮ್ಮ ಹೆಸರನ್ನ RTCಯಲ್ಲಿ ನೋಂದಣಿ ಮಾಡಿ ನೀವು ಕಂಪ್ಲೀಟ್ ಓನರ್ಶಿಪ್ಪು ನಿಮ್ಮ ಹೆಸರಲ್ಲಿರುತ್ತೆ. ಅದ್ರ ಜೊತೆಗೆ ನಾವು ಏನು ಮರ ಗಿಡಗಳೆಲ್ಲ ಹಾಕಿರ್ತೀವಿ ಅದನ್ನು ಮೇಂಟೆನೆನ್ಸ್ ಮಾಡಿಕೊಡ್ತೀವಿ 15 ಇಯರ್ಸ್. ಓವರಾಲ್ ಓನರ್ಶಿಪ್ ನಿಮ್ಮ ಹೆಸರಲ್ಲಿರುತ್ತೆ, ಮೇಂಟೆನೆನ್ಸ್ ನಾವು ಮಾಡಿಕೊಡ್ತೀವಿ. ಆ ಥರ ಇದೆ ಮೇಡಮ್. ಓಕೆ, ಹಾಗಾದರೆ ಇಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕ ಇಲ್ಲ, ಕುಂಟೆ ಲೆಕ್ಕ, ಎಕರೆಗಟ್ಟಲೆ ಇಲ್ಲಿ ನಾವು ಪರ್ಚೇಸ್ ಮಾಡ್ಬೋದು ಫ್ಲಾಟ್ನ. ಸರ್ ಆಲ್ರೆಡಿ ಮರ ಗಿಡಗಳೆಲ್ಲ ಬೆಳೆಸಿದ್ದೀನಿ ಅಂತ ಹೇಳಿದ್ರಲ್ಲ, ಒಬ್ಬ 6000 ಸ್ಕ್ವೇರ್ ಫೀಟ್ ಅಂದರೆ ಎಷ್ಟು ಮರಗಳು ಬರುತ್ತೆ ಸರ್? ಮೇಡಮ್, ನಿಮಗೆ 6000 ಸ್ಕ್ವೇರ್ ಫೀಟ್ ಬೌಂಡ್ರಿಯಲ್ಲಿ ನಿಮಗೆ 60 ಫೀಟು ಲೆಂತು, ಉದ್ದ 100 ಫೀಟ್ ಇರುತ್ತೆ. ಅದರಲ್ಲಿ ನಿಮಗೆ 10ಕ್ಕೆ 10 ಸ್ಪೇಸಿಂಗಲ್ಲಿ ಒಂದು 40 ಗಿಡಗಳನ್ನ ನಾವು ಪ್ಲಾಂಟೇಶನ್ ಮಾಡಿದ್ದೀವಿ. 40ರಲ್ಲಿ 20 ಹಣ್ಣಿನ ಗಿಡಗಳು. ನಿಮಗೆ ಅಂದರೆ ನಿಮಗೆ ಎವ್ರಿ ಸೀಸನಲ್ ಫ್ರೂಟ್ಸ್ ಅಂತ ಕರೀತಾರೆ ಅದನ್ನು. ಎಲ್ಲ ಸೀಸನಲ್ಲೂ ನಿಮಗೆ ಹಣ್ಣಿನ ಗಿಡಗಳು ಹಣ್ಣು ಸಿಗೋವಂಥದ್ದು ಮಾಡಿದ್ದೀವಿ ಆಲ್ರೆಡಿ ಈಲ್ಡ್ ಬರ್ತಾ ಇದೆ. ಆಲ್ರೆಡಿ ಸರ್ ಹಣ್ಣು ಅಂತ ಹೇಳ್ತಾರೆ, ಸೀತಾಫಲನೇ ಬಿಟ್ಬಿಟ್ಟಿದೆಯಲ್ಲ ಸರ್? ಮೇಡಮ್, ಸೀತಾಫಲ್ ಜೊತೆಗೆ ನೀವು ಅಲ್ಲಿ ನೋಡ್ಬೋದು ಸ್ಟಾರ್ ಫ್ರೂಟ್ಸು ಬಂದಿದೆ ಆಲ್ರೆಡಿ. ನೀವು ಅದನ್ನು ಟೇಸ್ಟ್ ಮಾಡ್ಬೋದು, ಬನ್ನಿ ನೋಡಿರಂತೆ. ಆರ್ಗ್ಯಾನಿಕ್ ಆಗಿ ಡೆವಲಪ್ ಮಾಡಿರೋಂಥ ಹಣ್ಣು.